ಕಳ್ಳ ಬಂದಿಲ್ಲ ಹೋಗಿಲ್ಲ ಆದರೂ 10 ಉಂಗುರಗಳು ನಾಪತ್ತೆಯಾಗಿರೋ ಘಟನೆ. ಚಿನ್ನದ ಅಂಗಡಿಯ ಬಿಲದಲ್ಲಿತ್ತು ಚಿನ್ನ ಮತ್ತು ವಜ್ರಾಭರಣ. ಇಲಿ ಕಳ್ಳಾಟ, ಅಂಗಡಿ ಮಾಲೀಕನಿಗೆ ಟೆನ್ಷನ್. ಕಳ್ಳ ಬಂದಿಲ್ಲ, ಕದ್ದಿಲ್ಲ, ಆದರೂ ಕೂಡ 10 ಉಂಗುರಗಳು ನಾಪತ್ತೆಯಾಗಿರೋ ಘಟನೆ ಇದು. ಚಿನ್ನದ ಅಂಗಡಿಯ ಬಿಲದಲ್ಲಿತ್ತು ಚಿನ್ನ ಮತ್ತು ವಜ್ರಾಭರಣ. 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣವನ್ನ ಎಗರಿಸಿತ್ತು ಇಲಿ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಹ ಒಂದು ವಿಚಿತ್ರ ಘಟನೆ ಇದು. ತುಮಕೂರಿನ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಿ ಈ ಘಟನೆ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅದನ್ನು. ಒಂದು 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣವನ್ನ ಇಲಿ ಎಗರಿಸಿದಂಥ ಪ್ರಕರಣ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ 50 ಗ್ರಾಂ ಚಿನ್ನ ನಾಪತ್ತೆ ಆಗುತ್ತೆ. ಈ ಅಂಗಡಿಯಲ್ಲಿದ್ದಂತಹ ಚಿನ್ನವನ್ನು ಈ ಇಲಿ ಎಳೆದುಕೊಂಡು ಹೋಗಿದ್ದಂತಹ ದೃಶ್ಯ ಇದೀಗ ಸರಿಯಾಗಿದೆ. ನೀವು ಅದನ್ನು ನೋಡ್ತಾ ಇದ್ದೀರಿ. ಬರೋಬ್ಬರಿ 10 ಉಂಗುರಗಳು, 3 ಸರಗಳು ಇಲಿ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು. ಸಿಬ್ಬಂದಿ ಇಲಿಯ ಜಾಡನ್ನು ಹಿಡಿದು ನೋಡಿದಾಗ ಈ ಚಿನ್ನ ಎಲ್ಲವೂ ಕೂಡ ಪತ್ತೆ ಆಗಿದ್ದನ್ನು ನೋಡ್ತಾ ಇದ್ದೀರಿ ನೀವು. ಕಾಣೆಯಾಗಿದ್ದಂಥ ಎಲ್ಲ ಆಭರಣಗಳು ಇದೀಗ ಅಂಗಡಿಗೆ ವಾಪಸ್ ಬಂದಿರೋದು ಒಂದು ವಿಚಿತ್ರ ಪ್ರಕರಣ ಇದು. ಯಾಕಂದರೆ ಸಾಮಾನ್ಯವಾಗಿ ಕಳ್ಳರು ದರೋಡೆ ಮಾಡಿ, ಕಳ್ಳತನ ಮಾಡಿ ಚಿನ್ನಾಭರಣಗಳನ್ನ ಕದಿಯುವಂತಹ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ. ಆದರೆ ಇಲಿಯ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ಆಗಿರೋ ಘಟನೆ ತುಮಕೂರಿನ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಆಶ್ಚರ್ಯಕರ ಬೆಳವಣಿಗೆ ಇದು. ಹೆಂಗೆ ಹೋಗಿತ್ತು ಬಂಗಾರ, ವಾಪಸ್ ಹೆಂಗೆ ಸಿಕ್ತು? ಖಂಡಿತವಾಗಿಯೂ ಪ್ರವೀಣ್, ಇದೊಂದು ಅಚ್ಚರಿಯಾದಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಏನು ಜ್ಯುವೆಲರಿ ಶಾಪ್ ನಲ್ಲಿ ಏನು ಒಡವೆ ಕಳ್ಳತನ ಆಗಿದೆ ಅನ್ನೋದನ್ನ ಕೇಳಿ ಏನು ಮಾಲೀಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಅದಾದ ಬಳಿಕ ಒಂದು CCTVಯಲ್ಲಿ ಪರಿಶೀಲನೆ ನಡೆಸಿದ ಬಳಿಕ ಈ ಒಂದು ನಿಜಾಂಶ ತಿಳಿದು ಬಂದಿರತಕ್ಕಂಥದ್ದು. ಏನು ತುಮಕೂರಿನ ಒಂದು ವಿಶ್ವಾಸ ಜ್ಯುವೆಲರ್ಸ್ ನಲ್ಲಿ ಒಂದು ಆಶ್ಚರ್ಯ ಒಂದು ಸಂಗತಿ ನಡೆದಿರ್ತಕ್ಕಂಥದ್ದು. ಏನು ಜ್ಯುವೆಲರ್ಸ್ ನಲ್ಲಿ ಒಂದು ಇಲಿಗಳು ಏನಿತ್ತು, ಇಲಿಗಳು ಒಂದು ಚಿನ್ನವನ್ನ ತೆಗೆದುಕೊಂಡು ಹೋಗಿ ಏನು ಒಂದು ಮರದ ಹುಡ್ಡು ಕೆಳಗಡೆ ಅದನ್ನ ಬಚ್ಚಿಟ್ಟಿರ್ತಕ್ಕಂಥದ್ದು. ಇದು CCTV ದೃಶ್ಯಾವಳಿಗಳಿಂದ ಈಗ ತಿಳಿದು ಬಂದಿರತಕ್ಕಂಥದ್ದು. ಇವರು ಏನು ಪ್ರತಿದಿನವೂ ಕೂಡ ಒಂದು ಚಿನ್ನವನ್ನ ಕೌಂಟ್ ಮಾಡ್ತಾ ಇರ್ತಾರೆ, ಎಷ್ಟು ಒಡವೆಗಳಿದೆ ಅಂತಕ್ಕಂಥದ್ದಾಗಿ. ಆದ್ರೆ ಏನು ಮೊನ್ನೆ ಒಂದು ರಿಂಗ್ಗಳೇನಿದಾವೆ, ಈ ರಿಂಗ್ಗಳಲ್ಲಿ ಏನು ಕಡಿಮೆ ಸಂಖ್ಯೆಯಲ್ಲಿ ರಿಂಗ್ಗಳಿರ್ತವೆ. ಈ ಸಂದರ್ಭದಲ್ಲಿ ಏನು ಕೊರತೆ ಇದೆ ಅಂತ ಹೇಳಿ ಮಾಲೀಕರ ಗಮನಕ್ಕೆ ತರ್ತಾರೆ, ಕಾಣೆಯಾಗಿದ್ದಾವೆ ಅಂತಕ್ಕಂಥದ್ದಾಗಿ. ಅದಾದ ಬಳಿಕ ಅವರು ಒಂದು CCTVಯನ್ನ ಪರಿಶೀಲನೆಯನ್ನ ನಡೆಸಿದಂತ ಬಳಿಕ ಇಷ್ಟು ಒಟ್ಟಿಗೆ ರಿಂಗ್ಗಳು ಹೇಗೆ ಕಳ್ಳತನ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಾಗಿ ಒಮ್ಮೆ ಒಂದು CCTVಯನ್ನ ಪರಿಶೀಲನೆ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ಇಲಿ ಒಂದು ರಿಂಗ್ಗಳನ್ನ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು CCTV ದೃಶ್ಯದಲ್ಲಿ ಈಗ ಸೆರೆಯಾಗಿರ್ತಕ್ಕಂಥದ್ದು. ಆ ರಿಂಗ್ಗಳಲ್ಲಿ ಏನು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ ಅನ್ನ ಇಲಿಗಳು ಎತ್ಕೊಂಡು ಹೋಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ರಿಂಗ್ ಅನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಏನು ಕಾರ್ಪೆಂಟರ್ನ ಕರೆಸಿ ಆ ಒಂದು ಕಬೋರ್ಡ್ ಏನಿತ್ತು ಅದನ್ನ ಒಡಿಸಿದ ಸಂದರ್ಭದಲ್ಲಿ ಆ ಒಂದು ಕಬೋರ್ಡ್ ಒಳಗಡೆ ಏನು ರಿಂಗ್ಗಳೆಲ್ಲವೂ ಕೂಡ ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಂದು ಚಿನ್ನಾಭರಣವನ್ನ ಇಲಿಗಳು ಎತ್ಕೊಂಡು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಚಿನ್ನ ವಾಪಸ್ ಸಿಕ್ಕಿದ್ರಿಂದ ಈಗ ಜ್ಯುವೆಲರ್ಸ್ ಮಾಲೀಕ ಈಗ ನಿಟ್ಟುರಿಸಿ ಬಿಟ್ಟಿರ್ತಕ್ಕಂಥದ್ದು. ಇದು ಮುಂದೆ ಒಂದು ಅನಾಹುತ ಆಗುವಂತ ಸಾಧ್ಯತೆ ಕೂಡ ಇತ್ತು. ಯಾಕೆಂದ್ರೆ ಈ ಚಿನ್ನ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳೇನಿರ್ತಾರೆ ಅವ್ರ ಮೇಲೆ ಒಂದು ಅನುಮಾನ ಸೃಷ್ಟಿಯಾಗುವಂತ ಸಾಧ್ಯತೆ ಇತ್ತು. ಜೊತೆಗೆ ಸಾಕಷ್ಟು ಈ ಬಗ್ಗೆ ಒಂದು ತನಿಖೆಯನ್ನ ನಡೆಸಿ ಒಂದಷ್ಟು ಜನರಿಗೆ ತೊಂದರೆ ಆಗುವಂತ ಸಾಧ್ಯತೆ. ಆದ್ರೆ ಈ CCTV ದೃಶ್ಯಾವಳಿಯಿಂದ ಈಗ ನಿಜಾಂಶ ಬಯಲಾಗಿರೋದ್ರಿಂದ ಎಲ್ಲರೂ ಕೂಡ ಒಂದ್ ರೀತಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣ ಒಂದು ಇಡೀ ಒಂದು ಸಿಬ್ಬಂದಿಗಳಿಗೆ ಮತ್ತೆ ಎಲ್ರಿಗೂ ಕೂಡ ಒಂದು ಅಚ್ಚರಿಯನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.